ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಗಾಯತ್ರಿ ಕೆ.ಎಂ. ಅವರನ್ನು ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ವಿಭಾಗದ ನಿರ್ದೇಶಕ ಸ್ಥಾನಕ್ಕೆ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಇದೇನಪ್ಪ ಸುದ್ದಿ ಅಂತ ನೀವು ಕೇಳ್ಬೋದು. ಏನು ವರ್ಗಾವಣೆ ಆಗುವಂಥದ್ದು ಕಾಮನ್ ಅಲ್ವಾ ಅಂತ. ಅದೇ ವರ್ಗಾವಣೆ ಆಗಿರುವ ಹಿಂದಿನ ಉದ್ದೇಶ ಬೇರೆನೇ ಇದೆ. ಯಾಕಂದರೆ ಗಾಯತ್ರಿ ಅವರ ಮೇಲೆ ಕೇಳಿಬಂದಂತಹ ಸಾಕಷ್ಟು ಆರೋಪಗಳು. ಇತ್ತೀಚೆಗೆ ನಾವು ಕೂಡ ಎರಡು ಸುದ್ದಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ಗೆ ಸಂಬಂಧಪಟ್ಟಂತೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನು ಮಾಡಿದ್ದು. ಅಲ್ಲಿ ಗಾಯತ್ರಿ ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪಗಳೇನು, ಜೊತೆಗೆ ಸ್ವತಃ ಆ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥ ಸಿಬ್ಬಂದಿ ಆಗಿರ್ಬೋದು, ಕೆಳ ಹಂತದ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಆ ಇಲಾಖೆಯನ್ನೇ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ದಂತಹ ಕಲಾವಿದರುಗಳೇ ಸ್ವತಃ ಗಾಯತ್ರಿಯವರ ಮೇಲೆ ದೂರನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಜೋಗಿಲು ಸಿದ್ದಪ್ಪ, ಜನಪದ ಕಲಾವಿದ ಜೋಗಿಲು ಸಿದ್ದಪ್ಪ ಅವ್ರ ಮೇಲೆ ಇವರು ಹಲ್ಲೆಯನ್ನು ಮಾಡಿದ್ರು ಅನ್ನುವಂಥ ಗಂಭೀರವಾದಂಥ ಆರೋಪ ಕೂಡ ಇತ್ತು. ಇವೆಲ್ಲ ವಿಚಾರಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಗಮನಕ್ಕೂ ಕೂಡ ಹೋಗಿತ್ತು. ಸಿದ್ದರಾಮಯ್ಯವರು ಕೂಡ ಸಾಕಷ್ಟು ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಮಾಡಬೇಕು, ಆ ಸಂಬಂಧಪಟ್ಟಂತೆ ಇಲಾಖೆಯಲ್ಲಿ ಒಂದಷ್ಟು ಅವ್ಯವಹಾರಗಳು ಕೂಡ ನಡೆದಿದೆ ಅನ್ನುವಂಥ ಗಂಭೀರ ಆರೋಪಗಳೆಲ್ಲವೂ ಕೂಡ ನಿರ್ದೇಶಕಿಯಾದಂಥ ಗಾಯತ್ರಿಯವರ ಮೇಲೆ ಕೇಳಿ ಬಂದಿತ್ತು. ಪ್ರಮುಖ ಆರೋಪಗಳೇನು ಅಂತಂದರೆ, ಸುಮಾರು 260 ಕೋಟಿಗೂ ಹೆಚ್ಚು ಹಣ ಇರುವಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಈ ಅನುದಾನ ಏನಕ್ಕೆ ಕನ್ನಡ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು, ಜೊತೆಗೆ ಸರ್ಕಾರದ ಕಾರ್ಯಕ್ರಮದಲ್ಲಿ ಯಾರು ಜನಪದ ಕಲಾವಿದರುಗಳು ಭಾಗಿಯಾಗ್ತಾರೆ ಅವ್ರಿಗೆ ಕೊಡುವಂಥ ಅನುದಾನ, ಅಂದರೆ ವೇತನದ ರೂಪದಲ್ಲಿ ಅವರಿಗೆ ಕೊಡುವಂಥ ಅನುದಾನಗಳಾಗಿರ್ಬೋದು, ಜೊತೆಗೆ ಸಮ್ಮೇಳನಗಳಾಗಿರ್ಬೋದು, ಜಯಂತಿಗಳಾಗಿರ್ಬೋದು, ಈ ಕಾರ್ಯಕ್ರಮಕ್ಕೆ ಬಳಕೆ ಆಗಬೇಕಾಗಿತ್ತು. ಆದರೆ ನಿರ್ದೇಶಕರು ಆಡಳಿತಾತ್ಮಕ ವೆಚ್ಚ ಜೊತೆಗೆ ಕಚೇರಿಯ ಒಂದು ಆಲ್ಟ್ರೇಷನ್ಗಳು ಮಾಡ್ತಾರಲ್ಲ, ಈ ರೀತಿಯಾದಂಥ ವೆಚ್ಚಗಳಿಗೇನೆ ಜಾಸ್ತಿ ಬಳಕೆಯನ್ನು ಮಾಡ್ತಾಯಿದ್ರು. ಜೊತೆಗೆ ಕಾರ್ಯದರ್ಶಿಗಳೇನಿದೆ, ಸರ್ಕಾರದ ಸೆಕ್ರೆಟರಿಗಳೇನಿದ್ದಾರೆ, ಅವರ ಮಟ್ಟಕ್ಕೆ ಯಾವುದು ಕೂಡ ಬಿಲ್ಗಳು ಹೋಗ್ತಾ ಇರಲಿಲ್ಲ. ಇವರೇ ಡಿಸೈಡನ್ನು ಮಾಡ್ತಾಯಿದ್ರು. ಸಚಿವರ ಗಮನಕ್ಕೂ ಕೂಡ ಸಾಕಷ್ಟು ವಿಚಾರಗಳು ಗಮನಕ್ಕೆ ಇರಲಿಲ್ಲ ಅನ್ನುವಂಥ ಒಂದಷ್ಟು ಆರೋಪಗಳು. ಜೊತೆಗೆ ಕಲಾವಿದರ ಬಳಿಯಲ್ಲಿ ಇವರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ಅವರು ಕಷ್ಟಪಟ್ಟು ಮಾಡಿದಂಥ ಕಾರ್ಯಕ್ರಮಗಳ ಪೇಮೆಂಟನ್ನು ಕೊಡುವಂಥ ವಿಚಾರದಲ್ಲೂ ಸಾಕಷ್ಟು ವಿಳಂಬ ಮಾಡ್ತಾ ಇದ್ದಾರೆ. ಫೈಲ್ಗಳೇನಾದರೂ ಕೂಡ ಲಾಗಿನ್ಗೆ ಹೋಯಿತು ಅಂತಂದರೆ ಅವರು ಅದನ್ನು ವಿನಾಕಾರಣ ಏನಾದರೂ ಕೂಡ ಅದರೊಳಗಡೆ ತಪ್ಪುಗಳನ್ನು ಹುಡುಕಿ ಆ ಫೈಲನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಕಲಾವಿದರ ಮೇಲೆ, ಜೋಗಿಲು ಸಿದ್ದಪ್ಪ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ರು ಅನ್ನುವಂಥ ಆರೋಪ. ಹೀಗೆ ಸಾಕಷ್ಟು ಆರೋಪಗಳು ಈ ಒಂದು ಗಾಯತ್ರಿಯವರು ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಲ್ಲಿ ಕೇಳಿ ಬಂದಿತ್ತು. ಇವೆಲ್ಲ ವಿಚಾರಗಳು CM ಸಿದ್ದರಾಮಯ್ಯವರ ಗಮನಕ್ಕೂ ಕೂಡ ಹೋಗಿತ್ತು. ಹೀಗಾಗಿ ಒಂದು ತನಿಖೆಯನ್ನು ಕೂಡ ಮಾಡಿ ಅಂತ ಹೇಳಿದರು. ಇದೆಲ್ಲದರ ಪರಿಣಾಮ ಈಗ ಗಾಯತ್ರಿ ಕೆ.ಎಂ. ಅವರನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕ ಸ್ಥಾನದಿಂದ ಈಗ ಬೇರೆ ಒಂದು ಇಲಾಖೆಗೆ ವರ್ಗಾವಣೆ ಮಾಡುವಂಥ ಮೂಲಕ ಇಲ್ಲಿ ಎದ್ದಿದ್ದಂಥ ಅಸಮಾಧಾನ, ಕಲಾವಿದರ ಅಸಮಾಧಾನ, ಅವರ ಕೆಳ ಹಂತದ ಅಧಿಕಾರಿಗಳ ಅವ್ರ ಮೇಲೆ ಮಾಡ್ತಿದ್ದಂಥ ಆರೋಪಗಳು ಅವೆಲ್ಲವಕ್ಕೂ ಕೂಡ ಒಂದು ರೀತಿಯಾದಂಥ ಫುಲ್ ಸ್ಟಾಪ್ ಬಿದ್ದಂತ ಆಗಿದೆ. ಆದರೆ ಕೇವಲ ವರ್ಗಾವಣೆ ಮಾಡಿಬಿಟ್ರೆ ಅಲ್ಲಿ ನಡೆದಿರುವಂಥ ಅಕ್ರಮಗಳು ಯಾವ ಕಾರಣಕ್ಕಾಗಿದೆ, ಎಷ್ಟೆಲ್ಲ ಹಣದ ಅಕ್ರಮಗಳೇನಾದರೂ ಆಗಿದೆಯಾ, ಇವೆಲ್ಲದ್ರ ಬಗ್ಗೆ ಒಂದು ತನಿಖೆ ಕೂಡ ಆಗಬೇಕಲ್ಲ. ಆ ತನಿಖೆ ಹಳ್ಳ ಹಿಡಿಯಬಾರ್ದು. ಆ ತನಿಖೆ CM ಸಿದ್ದರಾಮಯ್ಯವರು ಸರ್ಕಾರ ತೆಗೆದುಕೊಂಡ ನಿರ್ಧಾರದಂತೆ ಆ ತನಿಖೆ ನೀಟಾಗಿ ಆಗಬೇಕು. ಅಲ್ಲಿ ಯಾರದು ತಪ್ಪಿದೆ ಅದರ ಬಗ್ಗೆ ಸೂಕ್ತವಾದಂಥ ತನಿಖೆ ಆದ ಬಳಿಕ ಕ್ರಮ ಕೂಡ ಆಗಬೇಕು ಅನ್ನುವಂಥ ಒತ್ತಾಯ ಕೂಡ ಈಗ ಸದ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಂಬಿಕೊಂಡಿದ್ದಂತಹ ಕಲಾವಿದರು ಹಾಗೂ ಅವರ ಕೆಳ ಹಂತದ ಅಧಿಕಾರಿಗಳೇನಿದ್ರಲ್ಲ, ಅವರು ಕೂಡ ಅವರಿಂದ ಯಾರು ಸಮಸ್ಯೆಯನ್ನು ಅನುಭವಿಸಿದ್ರು ಅವರೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಯಾವ ರೀತಿಯಾಗಿ ಈ ಒಂದು ತನಿಖೆಯನ್ನು ಮಾಡುತ್ತೆ, ಜಯಂತಿಗಳಿಗೆ 3 ಲಕ್ಷ ರೂಪಾಯಲ್ಲಿ ಮುಗಿತಾ ಇದ್ದಂಥ ಜಯಂತಿಗಳಿಗೆ 10 ಲಕ್ಷ ಖರ್ಚಾಗಿರುವಂಥದ್ದು, 2 ಲಕ್ಷ ರೂಪಾಯಲ್ಲಿ ಮುಗಿಬೇಕಾದಂಥ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ 2 ಲಕ್ಷ ಅಂತೇಳಿ 10 ಲಕ್ಷ ಬಿಲ್ಲನ್ನು ಸ್ಯಾಂಕ್ಷನ್ ಮಾಡಿರುವಂಥದ್ದು, ಹೀಗೆ ಸಾಲು ಜೊತೆಗೆ ಅವರು ಮೇಲೆ ಆರೋಪಗಳು ಕೇಳಿಬಂದಂಥ ಹಿನ್ನೆಲೆಯಲ್ಲಿ ಇಲಾಖೆಯಿಂದ ಮಾಡ್ತಾ ಇದ್ದಂಥ ಸಾಕಷ್ಟು ಕಾರ್ಯಕ್ರಮಗಳಿಗೆ ಸಿದ್ದರಾಮಯ್ಯವರು CM ಅವರು ಬಂದಿದ್ದಂಥ ಕಾರ್ಯಕ್ರಮಗಳಿಗೂ ಕೂಡ ಅವರೆಲ್ಲೂ ಕೂಡ ಬರ್ತಾ ಇರಲಿಲ್ಲ. ಕೊನೆಯದಾಗಿ ಅವರ ವರ್ಗಾವಣೆಯನ್ನು ಆ ಇಲಾಖೆಯಿಂದ ಬೇರೆ ಇಲಾಖೆಗೆ ಮಾಡುವಂಥ ಮೂಲಕ ಸರ್ಕಾರ ಫಸ್ಟ್ ಸ್ಟೆಪ್ ಆ್ಯಕ್ಷನನ್ನು ತೆಗೆದುಕೊಂಡಿದೆ. ಫೈನಲ್ ರಿಪೋರ್ಟ್ ಏನು ಬರುತ್ತೆ ಅದ್ರ ಮೇಲೆ ಸರ್ಕಾರ ಗಮನ ಹರಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಕೂಡ. ನಮಸ್ಕಾರ.